ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮಾಧುಸ್ವಾಮಿ ಅವರು ಸ್ವಲ್ಪ ಗೊಂದಲದಲ್ಲಿದ್ರು. ಅನೇಕ ವಿಷಯಗಳು ಟಿವಿಲಿ ಬರ್ತಾ ಇತ್ತು. ಅದಕ್ಕೋಸ್ಕರ ನನ್ನ ಹೆಸರಿನ ಸ್ನೇಹಿತರ ಜೊತೆಗೆ ಒಂದು ಮಾತನಾಡಿದ್ದೇವೆ. ಯಾವ ಕಾರಣಕ್ಕೂ ಅವ್ರ ಪಕ್ಷ ಬಿಡೋದಿಲ್ಲ. ಮತ್ತೆ ಈ ಚುನಾವಣೆ ಬಗ್ಗೆ ನಾವೇನು ಈ ಚರ್ಚೆ ಮಾಡಿಲ್ಲ. ಈಗ ಅಸಮಾಧಾನ ಶಮನ ಮಾಡ್ಲಿಕ್ಕೆ ಏನು ಭರವಸೆ ಏನಾದ್ರು ಕೊಟ್ಟರ ಸರ್? ಏನು ಯಾರು ಮಾಧುಸ್ವಾಮಿ ಅವರಿಗೆ? ಅದನ್ನ 4 ಗೋಡೆ ಮಧ್ಯೆ ಮಾತಾಡದೆ ಎಲ್ಲವನ್ನು ನಿಮ್ಗೆ ಹೇಳಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಅವ್ರು ನಮ್ ಜೊತೆಗೆ ಇರ್ತಾರೆ, ಪಕ್ಷದಲ್ಲಿ ಇರ್ತಾರೆ, ಮುಂದೆ ಎಲ್ಲವೂ ಸರಿ ಹೋಗುತ್ತೆ. ನೊಳಂಬ ಸಮುದಾಯದವ್ರಿಗೆ ನೀವು ಜೊತೆಯಾಗಿ ನಿಂತಿದ್ರಿ, ನೊಳಂಬ ಸಮುದಾಯದವ್ರನ್ನ ನೀವು ಕಾಪಾಡ್ಕೊಂಡ್ ಬರ್ತಾ ಇದ್ರಿ. 40 ವರ್ಷದ ಇತಿಹಾಸವನ್ನ ತುಮಕೂರಿನಿಂದ ಅಳಿಸಿದ್ರಲ್ಲ ಸರ್, ಇದು ನ್ಯಾಯನ ಅಂತ ಜನಗಳ ಪ್ರಶ್ನೆ. ನೊಳಂಬ ಲಿಂಗಾಯತರ ಪ್ರಶ್ನೆ ಸರ್ ಇದು. ನೀವು ಪತ್ರಕರ್ತರು ಸರ್, ಈಗ ಸೋಮಣ್ಣ ಅವರಿಗೆ ಸೂಕ್ತ ಸಮಯದಲ್ಲಿ ಅದಕ್ಕೆಲ್ಲಕ್ಕೂ ನಾವು ಉತ್ತರ ಕೊಡ್ತೇನೆ. ಎಲ್ಲವೂ ಸರಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಅದಕ್ಕಿಂತ ಹೆಚ್ಚು ಈಗ ಮಾಧುಸ್ವಾಮಿ ಅವರು ಏನ್ ಹೇಳಿದ್ರು ಮೊನ್ನೆ 2 ದಿನ ಕೂಡ ಅದನ್ನೇ ಹೇಳಿದ್ರು. ನನಗೆ ಈ ಒಂದು ಲೋಕಸಭಾ ಚುನಾವಣೆ ನಿಲ್ಲಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಆದ್ರೆ ಯಡಿಯೂರಪ್ಪನವರೇ ನನ್ನ ಟೆಂಪ್ಟ್ ಮಾಡಿದ್ರು. 3-4 ಸರಿ ಫೋನ್ ಮಾಡಿ ಕರೆದ್ರು, ಮತ್ತೆ ನೀನೇ ನಿಲ್ಬೇಕು ಅಂತ ಹೇಳಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ನನ್ನ ಕೈ ಬಿಟ್ಟರು ಅಂತ ಹೇಳಿರುವಂತದ್ದು ಎಲ್ಲ ಬೇರೆ ಕಡೆ. ಎಲ್ಲ ಸಂಗತಿಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಈಗ ನಮ್ಮ ಮತ್ತೊಮ್ಮೆ ಯಾವುದೇ ಚರ್ಚೆ ಮಾಡೋಕೆ ಇಷ್ಟಪಡಲ್ಲ. ಒಟ್ಟಿನಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ. ಅವ್ರ ಪಕ್ಷವನ್ನು ಬಿಡೋ ಪ್ರಶ್ನೆ ಇಲ್ಲ. ಮುಂದೆ ಏನು ಅನ್ನೋದನ್ನ ಕುಂತು ನಾವು ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಅವ್ರಿಗೆ ಬಿಟ್ಟದ್ದು, ನಾನು ಯಾವುದೇ ವಿಷಯ ಪ್ರಸ್ತಾಪ ಮಾಡಿಲ್ಲ. ಅದ್ರ ಬಗ್ಗೆ ಏನು ನಾವು ಚರ್ಚೆ ಮಾಡಿಲ್ಲ. ಕೇಳ್ತೀರಾ ಇಲ್ರೇ? ಯಾವುದೇ ವಿಷಯ ಚರ್ಚೆ ನಾವು ಮಾಡಕ್ ಹೋಗಿಲ್ಲ. ನಾವು ಬಂದಿರೋದು ಮಾಧುಸ್ವಾಮಿ ಅವರು ಬೇಸರ ಮಾಡ್ಕೊಂಡಿದ್ರು, ಅದು ಸರಿಪಡಿಸಿ ಅವ್ರ ಪಕ್ಷದಲ್ಲಿ ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಬಂದಿದ್ದೆ. ಆದಷ್ಟು ಚರ್ಚೆ ಆದಮೇಲೆ ಅವ್ರ ಪಕ್ಷದಲ್ಲೇ ಉಳ್ಕೊಂತಾನೆ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನನಗೆ ಅದರಿಂದ ಸಮಾಧಾನ ಆಗಿದೆ, ತೃಪ್ತಿ ಆಗಿದೆ. ನಮಸ್ಕಾರ ಸರ್. ಈಗ 2 ವಿಚಾರದಲ್ಲಿ ಅವರಿಗೆ ಅಸಮಾಧಾನ ಆಗಿತ್ತು. ಒಂದು, ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥದ್ದು. 2ನೇದಾಗಿ ಹೊರಗಿನವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ನನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಒಂದಾದ್ರೆ, ಹೊರಗಿನವರಿಗೆ ಟಿಕೆಟ್ ಕೊಟ್ಟಿರೋದು ನನಗೆ ಸಮಾಧಾನ ಕೊಟ್ಟಿರೋದು. ಬಟ್ ಅವ್ರು ಸಪೋರ್ಟ್ ಮಾಡಲ್ಲ ಅಂತ ಹೇಳಪ್ಪ. ಏನಪ್ಪ, ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ತಗೊಂಡಿದ್ದಾರೆ ಅದು ಅವ್ರಿಗೆ ಬಿಟ್ಟಂತದ್ದು. ಉಳಿದ ತೀರ್ಮಾನ ಮಾಧುಸ್ವಾಮಿ ಬಿಟ್ಟಂತದ್ದು. ನಾನು ಯಾವುದೇ ಒತ್ತಾಯ ಮಾಡಕ್ಕೆ ಇಲ್ಲಿ ಬಂದಿಲ್ಲ. ಬಂದಿರೋದು ಒಂದೇ ಒಂದು, ಬಹಳ ವರ್ಷಗಳಿಂದ ನಮ್ಮ ಜೊತೆಗಿತ್ತು ಪಕ್ಷವನ್ನ ಕಟ್ಟಿದಂತ ಮಾಧುಸ್ವಾಮಿ ಅವರು ನಮ್ಮ ಜೊತೆ ಉಳ್ಕೊಳ್ಬೇಕು, ಪಕ್ಷವನ್ನ ಬಲಪಡಿಸಕ್ಕೆ ಅವ್ರ ಸಹಕಾರವನ್ನು ಕೊಡಬೇಕು ಅಂತ ಕೇಳಕ್ ಬಂದಿದ್ದೆ. ಅದಕ್ಕೆ ಒಪ್ಕೊಂಡಿದ್ದಾರೆ. ನಂಗೆ ಸಮಾಧಾನ ಆಗಿದೆ, ತೃಪ್ತಿ ಆಗಿದೆ. ಸರ್, ನೀವು ಮಾಧುಸ್ವಾಮಿ ಅವರಿಗೆ ಕರೆ ಮಾಡಿದ್ರಾ ನೀವೇ ನಿಲ್ಬೇಕು ಅಂತ ಹೇಳಿ? ಯಾವುದೇ ಆ ವಿಷಯ ಈಗ ಚರ್ಚೆ ಮಾಡಬೇಡಿ. ಧನ್ಯವಾದ. ಸರ್, ಈಗ ಮಾಧುಸ್ವಾಮಿ ಅವರು ಬುದ್ಧಿವಂತರು ಇದ್ದಾರೆ ಅಂತ ಹೇಳ್ತಾರೆ. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.